Good morning, dear students. Continuous for in statistics chapters. Therefore, in the last class, in discuss about in statistics, that is find the mean value by using direct method. Now, therefore, in this class, find the mode for the ಗ್ರೂಪ್ ಡಾಟಾ ಎಲ್ಲವೂ ಕೂಡ ಏನು ಮಾಡ್ತಕ್ಕಂಥದ್ದು ಗ್ರೂಪ್ ಡಾಟಾ ಪ್ರಾಬ್ಲಮ್ಸ್ ನಿಮಗೆ ಬರೋದು 10th ಅಲ್ಲಿ. ಗ್ರೂಪ್ ಡಾಟಾ ಅಂದರೆ ಏನು ಮಾಡ್ತಕ್ಕಂಥದ್ದು ನಾವು ದೇರ್ ಫಾರ್ ಇನ್ಕ್ಲೂಡಿಂಗ್ ಫ್ರೀಕ್ವೆನ್ಸಿ ಇನ್ಕ್ಲೂಡಿಂಗ್ ಇದ್ದರೆ ಅದನ್ನು ಗ್ರೂಪ್ ಡಾಟಾ ಅಂತ ಕರಿತೀವಿ. ಫ್ರೀಕ್ವೆನ್ಸಿ ಇರಲಿಲ್ಲ ಅಂದರೆ ಅನ್ಗ್ರೂಪ್ ಡಾಟಾ ಅಂತ ಕರಿತೀವಿ. ಆಲ್ರೆಡಿ 8th ಮತ್ತು 9th ಅಲ್ಲಿ ಬಂದಿದೆ. ನಾವು ದೇರ್ ಫಾರ್ ಫೈಂಡ್ ದ ಮೋಡ್ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡ್ತಕ್ಕಂಥದ್ದು ಮೀನ್ ಫೈಂಡ್ ಔಟ್ ಮಾಡೋದನ್ನು ಡೈರೆಕ್ಟ್ ಮೆಥಡಲ್ಲಿ ಮೀನ್ ಫೈಂಡ್ ಔಟ್ ಮಾಡೋದನ್ನು ತಿಳ್ಕೊಂಡಿದ್ದೀವಿ. ನಾವು ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಇನ್ ದಿಸ್ ಕ್ಲಾಸ್ ಫೈಂಡ್ ದ ಮೋಡ್ ಫಾರ್ ದ ಗ್ರೂಪ್ಡ್ ಡಾಟಾ. ಆಲ್ರೆಡಿ ನಾವು ದಟ್ ಈಸ್ ಈಕ್ವಲ್ ಟು ಮೋಡ್ ಮೀನ್ಸ್ mode is that value among the observation which occurs most often, that is the value of observation having the maximum frequency. ಅಂದರೆ ಏನಾಗಿರುತ್ತೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದು ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಬಂದಿರುತ್ತೋ ಅದನ್ನು ನಾವೇನು ಮಾಡ್ತಕ್ಕಂಥದ್ದು ಮೋಡ್ ಅಂತ ಹೇಳ್ತೀವಿ. ಇದರಲ್ಲಿ ಸಿಂಪಲ್ಲಾಗಿ 8th ಸ್ಟ್ಯಾಂಡರ್ಡ್ ಡೆಫಿನೇಷನ್ ಅಂತ ಹೇಳ್ತಿದ್ವು ಅಂದರೆ ದ ಮೋರ್ ರಿಪೀಟೆಡ್ ಸ್ಕೋರ್, ಯಾವುದು ಜಾಸ್ತಿ ರಿಪೀಟ್ ಆಗಿರುತ್ತೆ ದ ಮೋರ್ ರಿಪೀಟೆಡ್ ಸ್ಕೋರ್ ಇಸ್ ಕಾಲ್ಡ್ ಮೋಡ್ ಅಂತ ಹೇಳ್ತಿದ್ವಿ. ಜಾಸ್ತಿ ರಿಪೀಟ್ ಆಗಿರ್ತಕ್ಕಂಥ ಸ್ಕೋರ್ ಯಾವುದಿರುತ್ತೋ ಅದನ್ನೇ ನಾವು ಮೋಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಅನ್ಗ್ರೂಪ್ ಡಾಟಾದಲ್ಲಾದರೆ in group data now we can find mode using formula. Therefore now we can observe that in for example find the mode of the data that is equal to therefore the number of wickets, number of matches, that is equal to therefore number of wickets 0, that is match 1, number of wicket in 1, therefore matches is number of matches is 1, number of wicket is 2, that is matches is 3. Therefore number of wicket is 3, therefore matches is 2, therefore number of wicket is 4, matches is 1, number of wicket is 5, therefore matches is 1, therefore number of wickets is 6, therefore matches is 1. Therefore now we can, this is depending upon their 3. now this is ಏನು ಮಾಡ್ತಕ್ಕಂಥ ಇದ್ರ ಮೇಲೆ ನಾವು ಡಿಪೆಂಡ್ ಮೇಲೆ ಏನಂತ ಹೇಳ್ತೀವಿ ಅಂದರೆ therefore it is clear that 2 is number of wickets taken by the bowler in maximum number, that is 3. ನಂಬರ್ ಆಫ್ ಏನು ಮಾಡ್ತಕ್ಕಂಥ 2 ವಿಕೆಟನ್ನು 3 ಮ್ಯಾಚಸಲ್ಲಿ ತೊಗೊಂಡಿದ್ದಾನೆ ಅವನು, ದಟ್ ಈಸ್ ಈಕ್ವಲ್ ಟು 3 ಮ್ಯಾಚಸಲ್ಲಿ ಏನು ಮಾಡ್ತಕ್ಕಂಥದ್ದು ನಂಬರ್ ಆಫ್ ವಿಕೆಟ್ 2 ತಗೊಂಡಿದ್ದಾನೆ. ಹಾಗಾದರೆ ನಾವು ದೇರ್ ಫಾರ್ ಇನ್ ದಿಸ್ ಎಕ್ಸಾಂಪಲ್ ದೇರ್ ಫಾರ್ ಮೋಡ್ ಈಸ್ 2. ಹಾಗಾದರೆ ಮೋಡ್ ಅಂತಕ್ಕಂಥದ್ದು ಯಾವುದು ಅಂತ ಹೇಳ್ತೀವಿ ಅಂದರೆ 2 ಅಂತಕ್ಕಂಥದ್ದು ಮೋಡ್ ಆಗಿರುತ್ತೆ. ಇಟ್ ಮೀನ್ಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್, ದೇರ್ ಫಾರ್ ಇಟ್ ರಿಪೀಟ್ 2 ಕ್ಯಾನ್ ಬಿ ರಿಪೀಟ್ 3 ಟೈಮ್ಸ್. 2 ಅಂತಕ್ಕಂಥದ್ದು 3 ಟೈಮ್ಸ್ ರಿಪೀಟ್ ಆಗಿರೋದ್ರಿಂದ ಹಾಗಾದರೆ ಮೋಡ್ ಯಾವುದಾಗಿರುತ್ತೆ ಅಂದರೆ 2 ಅಂತ ಹೇಳ್ತೀವಿ. ನಾವು ದೇರ್ ಫಾರ್ ದ ಫಾರ್ಮುಲಾ ಫಾರ್ ಮೋಡ್, ಹಾಗಾದರೆ ಮೋಡನ್ನು ಫೈಂಡ್ ಔಟ್ ಮಾಡ್ತಕ್ಕಂಥ ಫಾರ್ಮುಲಾ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಬೈ ಯೂಸಿಂಗ್ ದಿಸ್ ಈಸ್ ಅನ್ಗ್ರೂಪ್ ಡಾಟಾದಲ್ಲಿ ಏನಾಗಿರುತ್ತೆ ನಾವು ಡೈರೆಕ್ಟಾಗಿ ಹೇಳ್ತಾ ಹೋಗ್ತೀವಿ ದ ಮೋರ್ ರಿಪೀಟೆಡ್ ಸ್ಕೋರ್ ಇಸ್ ಕಾಲ್ಡ್ ಮೋಡ್ ಅಂತ. ನಾವಿನ್ ಗ್ರೂಪ್ ಡಾಟಾ ಫೈಂಡ್ ದ ಮೋಡ್ ಫಾರ್ ಯೂಸಿಂಗ್ ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಮೋಡ್ ಈಸ್ ಈಕ್ವಲ್ ಟು L is equal to mode is equal to L plus F1 minus F0 divided by 2 into F1 minus F0 minus F2 into H. This is the formula for mode. Once again, therefore mode is equal to L plus F1 minus F0 divided by 2F1 minus F0 minus F2 into H. This is the formula to find mode. Therefore L means ಇದರಲ್ಲಿ L ಅಂದ್ರೇನು, F1 ಅಂದ್ರೇನು, F0 ಅಂದ್ರೇನು, F2 ಅಂದ್ರೇನು ಮತ್ತು H ಅಂದ್ರೇನು ಅಂತಕ್ಕಂಥ ತಿಳ್ಕೊಳ್ಳೋಣ. therefore L is ಲೋಯರ್ ಲಿಮಿಟ್ ಆಫ್ ಎ ಮಾಡಲ್ ಕ್ಲಾಸ್. ಹಾಗಾದರೆ ನಾವು ಯಾವುದನ್ನು ಫ್ರೀಕ್ವೆನ್ಸಿ ಮಾಡಲ್ ಕ್ಲಾಸ್ ಅಂತ ತೊಗೊಂಡಿರ್ತೀವೋ ಅದರ ಲೋಯರ್ ಲಿಮಿಟನ್ನು ನಾವು L ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ದೇರ್ ಫಾರ್ L ಈಸ್ ಈಕ್ವಲ್ ಟು ಲೋಯರ್ ಲಿಮಿಟ್ ಆಫ್ ಎ ಮಾಡಲ್ ಕ್ಲಾಸ್. H ಈಸ್ ದ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್, ಕೊಟ್ಟಿರ್ತಕ್ಕಂಥ ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾನಲ್ಲ ಅದರ ಸೈಜು ಡಿಫ್ರೆನ್ಸು.
0 to 5 ಅಂದರೆ 0ದಿಂದ 5ವರೆಗೂ ಎಷ್ಟು ನಂಬರ್ಸ್ ಬರ್ತವೆ, ದಟ್ ಈಸ್ ಕಾಲ್ಡ್, ಅಥವಾ 1 to 5. Therefore h is the size of the class interval. Assume all class size to give to be equal. ಎಲ್ಲವೂ ಕೂಡ ಕ್ಲಾಸ್ ಇಂಟರ್ವಲ್ ಏನು ಮಾಡ್ತಕ್ಕಂಥದ್ದು ಈಕ್ವಲ್ ಆಗಿರುತ್ತೆ. ದಟ್ ಈಸ್ h is the size of the class interval. ನೆಕ್ಸ್ಟ್ f1 is the ಫ್ರೀಕ್ವೆನ್ಸಿ ಆಫ್ ದ ಮಾಡಲ್ ಕ್ಲಾಸ್. ಇದನ್ನೊಂದು ಐಡೆಂಟಿಫೈ ಮಾಡಿಕೊಂಡ್ರೆ ಸಾಕು, ಯಾವುದು f1. ನೆಕ್ಸ್ಟ್ f0 ಮತ್ತು f2 ಈಸಿಯಾಗಿ ಐಡೆಂಟಿಫೈ ಮಾಡ್ತೀವಿ. ದೇರ್ಫೋರ್ f1 ಈಸ್ ಫ್ರೀಕ್ವೆನ್ಸಿ ಆಫ್ ಎ ಮಾಡಲ್ ಕ್ಲಾಸ್. ಯಾವುದನ್ನು ಮಾಡಲ್ ಕ್ಲಾಸ್ ಅಂತ ತಗೊಂಡಿರ್ತೀವಲ್ಲ ಅದರ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿನ f1 ಅಂತ ತೊಗೊತೀವಿ. ದ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರಿಸೀಡಿಂಗ್ ದ ಮಾಡಲ್ ಕ್ಲಾಸ್ ಗೊತ್ತಾಯ್ತು ಮಾಡ್ತಕ್ಕಂಥದ್ದು. ಅದರ ಹಿಂದಿಂದ ಏನಾಗಿರುತ್ತೆ, ನಾವು ಪ್ರಿಸೀಡಿಂಗ್ ದಟ್ ಈಸ್ ಕಾಲ್ಡ್ f0, ಮೇಗಿಂದ ಕೆಳಗಿಂದ ಅಂತ ಕನ್ಸಿಡರ್ ಮಾಡ್ತೀವಿ. ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರಿಸೀಡಿಂಗ್ ದ ಮಾಡಲ್ ಕ್ಲಾಸ್. ಪ್ರಿಸೀಡಿಂಗ್ ಟರ್ಮನ್ನು ಯಾವುದು ಮಾಡಲ್ ಕ್ಲಾಸ್ f1 ಆಗಿರುತ್ತೋ ಅದು ಪ್ರಿಸೀಡಿಂಗ್ ಟರ್ಮನ್ನು ನಾವು f0 ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ f2 ಈಸ್ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಸಕ್ಸೀಡಿಂಗ್ ದ ಮಾಡಲ್ ಕ್ಲಾಸ್. ಪ್ರಿಸೀಡಿಂಗು ಸಕ್ಸೀಡಿಂಗು ಗೊತ್ತಾಗುತ್ತೆ, ಹಿಂದಿಂದು ಮತ್ತು ಅದರ ಮುಂದಿಂದು. f0 ಮತ್ತು f2 ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರಿಸೀಡಿಂಗ್ ಟರ್ಮನ್ನು f0 ಅಂತ ಕರಿತೀವಿ, ಸಕ್ಸೀಡಿಂಗ್ ಟರ್ಮನ್ನು f2 ಅಂತ ಕರಿತೀವಿ. ಅದ್ರದ್ದು ಫ್ರೀಕ್ವೆನ್ಸಿ f1 ಇರುತ್ತಲ್ಲ ಅದರ ಪ್ರಿಸೀಡಿಂಗು ಪ್ರಿಸೀಡಿಂಗ್ ಟರ್ಮ್ ಆ್ಯಂಡ್ ಸಕ್ಸೀಡಿಂಗ್ ಟರ್ಮ್, ಹಿಂದಿನ ಟರ್ಮು ಮತ್ತು ಅದರ ಮುಂದಿನ ಟರ್ಮನ್ನು f0 ಮತ್ತು f2 ಅಂತ ಕನ್ಸಿಡರ್ ಮಾಡ್ತೀವಿ. ನಾವು ದೇರ್ಫೋರ್ ನೆಕ್ಸ್ಟ್ ಮೂವ್ ಆನ್ ಟು ದಿ ಸಮ್ಮರ್ ಪ್ರಾಬ್ಲಮ್ಸ್ ಮಾಡಿದರೆ ಏನು ಮಾಡ್ತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ f0, f1, f2 ಅಂತಕ್ಕಂಥದ್ದು ಯಾವುದನ್ನು ತಗೋಬೇಕು ಅಂತಕ್ಕಂಥದ್ದು. ನಾವು ದೇರ್ಫೋರ್ ಮೂವ್ ಆನ್ ಟು ದಿ ಪ್ರಾಬ್ಲಮ್ಸ್. A survey conducted on 20 households in a locality by group of students resulted in the following frequency table for the number of families member is household. Family size, number of families, ಫ್ಯಾಮಿಲಿ ಸೈಜ್ ಕೊಟ್ಟಿದ್ದಾರೆ, ಎಷ್ಟು ಜನ ಇಲ್ಲಿಂದ ಎಷ್ಟು ಜನ ಇದ್ದಾರೆ ಅಂತ, ನಂಬರ್ ಆಫ್ ಫ್ಯಾಮಿಲೀಸ್ ಅಂತ ಎಷ್ಟಿದ್ದಾವೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. Therefore family size is 1 to 3, that is 7. Therefore 3 to 5, this is class interval. 1 to 5 ಮತ್ತು 3 to 5, 5 to 7, 7 to 9, 9 to 11. This is the size of the class interval. The corresponding frequency, number of families means corresponding frequency. 1 to 3 is 7, 3 to 5 is 8, 5 to 7 is 2, 7 to 9 is 2, 9 to 11 is 1. ಫೈಂಡ್ ದ ಮೋಡ್ ಆಫ್ ದಿಸ್ ಡಾಟಾ. ಕೊಟ್ಟಿರ್ತಕ್ಕಂಥ ಡಾಟಾದ ಮೇಲೆ ಏನು ಮಾಡ್ತಕ್ಕಂಥದ್ದು ಮೋಡನ್ನು ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದೇನೆ. ನೋಡಿರಿ ಈಸಿಯಾಗಿ ಫೈಂಡ್ ಔಟ್ ಮಾಡೋಣ. ಸಿಂಪಲಾಗಿ ಏನು ಮಾಡ್ತಕ್ಕಂಥದ್ದು ನೋಡಿ, ಈಸಿಯಾಗಿ ಏನಾಗಿರುತ್ತೆ, ನಾವು ವಿ ಕ್ಯಾನ್ ಫೈಂಡ್ ಔಟ್ ದ ಮೋಡ್ ಫಾರ್ ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಫೈಂಡ್ ದ ಮೋಡ್ ಆಫ್ ದಿಸ್ ಡಾಟಾ. ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಹಿಯರ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ therefore here the maximum class frequency is 8. ನೋಡಿ ಏನು ಮಾಡ್ತಕ್ಕಂಥದ್ದು, ಫಸ್ಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಕೊಟ್ಟಿರ್ತಕ್ಕಂಥ ಫ್ಯಾಮಿಲೀಸಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದು ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಗೊತ್ತಾಯ್ತಾ. 3 to 5, 3 to 5, 1 to 3, 5 to 7, 7 to 9, 9 to 11. This is the size of the class interval. Now therefore number of families, this is frequency. Therefore which is the maximum frequency, that is 8. Therefore here the maximum class frequency is 8. The class corresponding to the frequency 3 to 5. Therefore the model class is 3 to 5. ಹಾಗಾದರೆ ಇದರಲ್ಲಿ ಮಾಡಲ್ ಕ್ಲಾಸ್ ಅಂತಕ್ಕಂಥದ್ದನ್ನು ಯಾವುದನ್ನು ತೊಗೊತೀವಿ ಅಂದರೆ 3 to 5 ಅಂತ ತೊಗೊತೀನಿ. ಈಸಿಯಾಗಿ ಗೊತ್ತಾಗುತ್ತಾನೆ ಯಾವುದು ಮಾಡಲ್ ಕ್ಲಾಸ್ ಆಗಿರುತ್ತಂದರೆ ವಿಚ್ ಈಸ್ ದ ಮೋರ್ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೋ ಅದೇನು ಮಾಡ್ತಕ್ಕಂಥ ಅದರ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ದಟ್ ಈಸ್ ಕಾಲ್ಡ್ 3 to 5. ದಿಸ್ ಈಸ್ ಕಾಲ್ಡ್ ಮಾಡಲ್ ಕ್ಲಾಸ್ 3 to 5. ನಾವು ದೇರ್ಫಾರ್ ಮಾಡಲ್ ಕ್ಲಾಸ್ ಈಸ್ 3 to 5. ದ ಲೋಯರ್ ಲಿಮಿಟ್ ಆಫ್ ಎ ಮಾಡಲ್ ಕ್ಲಾಸ್, ಹಿಂದಿಂದು ಲೋಯರ್ ಲಿಮಿಟ್ ಅಂದರೆ ಗೊತ್ತಾಗುತ್ತಾನೆ, 5 ಈಸ್ ದ ಅಪ್ಪರ್ ಲಿಮಿಟ್ ಆ್ಯಂಡ್ 3 ಈಸ್ ದ ಲೋಯರ್ ಲಿಮಿಟ್. ದೇರ್ಫಾರ್ ಹಾಗಾದರೆ ಮಾಡಲ್ ಕ್ಲಾಸ್ 3 to 5 ಬಂದಿದೆ, ಅದರ ಲೋಯರ್ ಲಿಮಿಟ್ ಯಾವುದಾಗಿರುತ್ತೆ ಅಂದರೆ 3. ದಿಸ್ ಈಸ್ ಕಾಲ್ಡ್ ಮಾಡಲ್ ಕ್ಲಾಸ್ ಈಸ್ 3. ನಾವು ದೇರ್ಫಾರ್ ದ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ h ಡಿಫರೆನ್ಸ್ ಎಷ್ಟಿದೆ ನೋಡಬೇಕು. ಎಲ್ಲವೂ ಸೇಮ್ ಇರುತ್ತೆ, 1,
1ರಿಂದ 3ವರೆಗೂ ಅಂದರೆ 1ರಿಂದ 3ಗೆ ಎಷ್ಟಾಗುತ್ತೆ 1 2 3 ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಡಿಫ್ರೆನ್ಸ್ ಮಾಡಬೇಕು. ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂದರೆ ಡಿಫ್ರೆನ್ಸ್ ದಟ್ ಈಸ್ 3 ಮೈನಸ್ 1 ದಟ್ ಈಸ್ 2 5 ಮೈನಸ್ 3 ದಟ್ ಈಸ್ ಆಲ್ಸೋ ಈಕ್ವಲೆಂಟ್ ಟು 2 5 ಮೈನಸ್ 7 ಮೈನಸ್ 5 ದಟ್ ಈಸ್ ಆಲ್ಸೋ ಈಕ್ವಲೆಂಟ್ ಟು 2 9 ಮೈನಸ್ 7 ದಟ್ ಈಸ್ ಆಲ್ಸೋ ಈಕ್ವಲೆಂಟ್ ಟು 2 11 ಮೈನಸ್ 9 ದಟ್ ಈಸ್ ಆಲ್ಸೋ ಈಕ್ವಲೆಂಟ್ ಟು 2 ದಟ್ ಈಸ್ ಕಾಲ್ಡ್ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್. ಹಾಗಾದರೆ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಹೆಚ್ಚು ಅಂತಕ್ಕಂಥದ್ದು ಗೊತ್ತಾಯ್ತಾನೆ. ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂದರೆ ಹೈಯೆಸ್ಟ್ ಕ್ಲಾಸ್ ಇಂಟರ್ವಲ್ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ಲನ್ನು ಕಳೆದ್ರೆ ಏನು ಮಾಡ್ತಕ್ಕಂಥ ಎಲ್ಲವೂ ಸೇಮ್ ಇರುತ್ತೆ. ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ದಟ್ ಈಸ್ ಕಾಲ್ಡ್ ಎಚ್. ಹಾಗಾದರೆ ಮಿಡಲ್ ಕ್ಲಾಸು ಮಾಡಲ್ ಕ್ಲಾಸ್ ಯಾವುದು ಅಂತಕ್ಕಂಥದ್ದು ಗೊತ್ತಾಯಿತು. ಯಾವುದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿರುತ್ತೋ ಅದರ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ಲು ಮಾಡಲ್ ಕ್ಲಾಸ್. ಅದರ ಲೋಯರ್ ಲಿಮಿಟ್ ಯಾವುದಂದರೆ 3, ಅಪ್ಪರ್ ಲಿಮಿಟು 5. ಹಾಗಾದರೆ 3 ಈಸ್ ದ ಲೋಯರ್ ಲಿಮಿಟ್ ದಟ್ ಈಸ್ ಎಲ್. ನಾವು ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಎಚ್ ಈಸ್ 2. ಹಾಗಾದರೆ ಎಚ್ ಏನು ಮಾಡ್ತಕ್ಕಂಥದ್ದು 2 ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡ್ತಕ್ಕಂಥದ್ದು ದಟ್ ಈಸ್ ಫೈಂಡ್ F1. ಫ್ರೀಕ್ವೆನ್ಸಿ F1 ಈಸ್ ದ ಮಾಡಲ್ ಕ್ಲಾಸ್ ಮೀನ್ಸ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಾಗಿರುತ್ತೋ ಅದೇ F1 ಆಗಿರುತ್ತೆ. ಸಿಂಪಲ್ಲಾಗಿ ನಾವೇನು ಮಾಡ್ತಕ್ಕಂಥದ್ದು F1 ಈಸ್ ವಿಚ್ ಈಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ದಟ್ ಈಸ್ ಕಾಲ್ಡ್ F1. ನೆಕ್ಸ್ಟ್ F0 ಅಂದರೆ ಅದರ ಹಿಂದಿನ ಏನು ಮಾಡ್ತಕ್ಕಂಥದ್ದು ಅದನ್ನು ಕ್ಲಾಸ್ ಇಂಟರ್ವಲ್ ಏನು ಮಾಡ್ತಕ್ಕಂಥದ್ದು ಮೇಗಿರುತ್ತಲ್ಲ ಅದನ್ನು ಹಿಂಗೆ ಉಲ್ಟಾ ಬರ್ಕೊಂಡು ಹೋದರೆ ದಟ್ ಈಸ್ ಮೇಲಿರ್ತಕ್ಕಂಥದ್ದು ಅದರ ಯಾವುದು F1 ಇರುತ್ತಲ್ಲ ಅದು ಮೇಲಿರ್ತಕ್ಕಂಥ ಟರ್ಮು F0 ಆಗಿರುತ್ತೆ. ದಟ್ ಈಸ್ ಕಾಲ್ಡ್ F0 ಈಸ್ ದ ಪ್ರಿಸೀಡಿಂಗ್ ಮಾಡಲ್ ಆಫ್ ದ ಕ್ಲಾಸ್ ದಟ್ ಈಸ್ F0 ದಟ್ ಈಸ್ 7. ಆದರೆ ಹಿಂದಿಂದು 2 ಕೆಳಗಿಂದಿರುತ್ತಲ್ಲ ಅದೇನು ಮಾಡ್ತಕ್ಕಂಥದ್ದು F2 ಆಗಿರುತ್ತೆ. ದ ಸಕ್ಸೀಡಿಂಗ್ ಆಫ್ ದ ಮಾಡಲ್ ಕ್ಲಾಸ್ ದಟ್ ಈಸ್ F2 ಈಸ್ ಈಕ್ವಲ್ ಟು 2. ಗೊತ್ತಾಯ್ತಾ? ಹೈಯೆಸ್ಟ್ ಫ್ರೀಕ್ವೆನ್ಸಿ ದಟ್ ಈಸ್ F1, ಅದ್ರ ಮೇಲಿರ್ತಕ್ಕಂಥದ್ದು F0, ಅದ್ರ ಕೆಳಗಿರ್ತಕ್ಕಂಥದ್ದು F2 ಆಗಿರುತ್ತೆ. ಹಾಗಾದರೆ F1 ಗೊತ್ತಾಯಿತು, F0 ಗೊತ್ತಾಯಿತು, F2 ಗೊತ್ತಾಯಿತು, L ಗೊತ್ತಾಯಿತು, H ಗೊತ್ತಾಯಿತು. ನಾವು ವಿ ಕ್ಯಾನ್ ಫೈಂಡ್ ದ ಮೋಡ್ by using formula. Therefore find the formula for mode is equal to therefore L plus F1 minus F0 divided by 2 into F1 minus F0 minus F2 into H. That is equal to therefore L is that is equal to therefore L means ಗೊತ್ತಾಯ್ತಲ್ಲ. L ಅಂದರೆ ಏನು ಮಾಡ್ತಕ್ಕಂಥ ಲೋಯರ್ ಲಿಮಿಟ್ ಆಫ್ ದ ಮಾಡಲ್ ಕ್ಲಾಸ್ ದಟ್ ಈಸ್ L ದಟ್ ಈಸ್ 3 plus therefore F1 is 8 minus F0 is 7 that is 8 minus 7 divided by 2 into F1 that is 2 into 8 minus F0 is 7 minus F2 is 2 into H. H is the size of the class interval is also 2 that is equal to therefore 3 plus 8 minus 7 that is equivalent to 1. 8 2 is 16 minus 7 minus 2 that is minus 9. 16 minus 9 into 2 that is equal to therefore 3 plus 16 ಅಲ್ಲಿ ಮತ್ತೆ ಏನು ಮಾಡ್ತಾರೆ 9 ಕಳೆದ್ರೆ ರಿಮೈನಿಂಗ್ 7 that is equal to therefore 2 1s are 2 ಮಲ್ಟಿಪ್ಲೈ ಮಾಡಿದ್ವಿ 2 1s are 2 that is 2 divided by 7. therefore the value of 2 divided by 7 is 0.286. 2ನ 7ರಿಂದ ಏನು ಮಾಡ್ತಕ್ಕಂಥ 2ನ ಭಾಗ ಮಾಡಿದರೆ ಏನಾಗುತ್ತೆ 0.286 ಬರುತ್ತೆ. ಹಾಗಾದ್ರೆ 0.286ನ 3ಗೆ ಆ್ಯಡ್ ಮಾಡಿದರೆ 3.286. therefore 3.286 is the what that is the mode of the given problem. ಹಾಗಾದರೆ given mode of the given data is that is equal to therefore 3.286. ಅರ್ಥ ಆಯ್ತಾ? ಏನಿಲ್ಲ, ಸಿಂಪಲ್ಲಾಗಿ ಏನು ಮಾಡ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಕ್ಲಾಸ್ ಇಂಟರ್ವಲಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿರುತ್ತೋ ಅದು F1 ಆಗಿರುತ್ತೋ ಅದರ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ಲು ಅದರಲ್ಲಿ ಲೋಯರ್ ಲಿಮಿಟ್ ಯಾವುದಿರುತ್ತೋ ಅದನ್ನು L ಅಂತ ತಗೊತೀನಿ. ಅದರ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ದಟ್ ಈಸ್ ಕಾಲ್ಡ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರ್ತಕ್ಕಂಥದ್ದು F1 ಆಗಿರುತ್ತೆ. ಅದರ ಮೇಲಿರ್ತಕ್ಕಂಥ ಟರ್ಮ್ F0 ಆಗಿರುತ್ತೆ. ಅದರ ಕೆಳಗಿರ್ತಕ್ಕಂಥ ಟರ್ಮು ವಿಚ್ ಒನ್ ದಟ್ ಈಸ್ F2. ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಡಿಫರೆನ್ಸ್ ಎಷ್ಟು ಬರುತ್ತೆ? ಎಲ್ಲ ಕ್ಲಾಸ್ ಇಂಟರ್ವಲ್ ಡಿಫರೆನ್ಸು ಸೇಮ್ ದಟ್ ಈಸ್ ಇಲ್ಲೇ ಗೊತ್ತಾಗುತ್ತೆ 5 minus 3 ಅಂದರೆ ದಟ್ ಈಸ್ ಆಲ್ಸೋ ಬಿ 2 ದಟ್ ಈಸ್ 3 minus 1 ಅಂದರೆ ಅದು ಕೂಡ 2ನೇ ಬರುತ್ತೆ. ದಟ್ ಈಸ್ ಕಾಲ್ಡ್ H ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್. ನಾವು therefore substitute these values in formula. therefore L is equal to F1 minus F0 divided by 2 F1 minus F0 minus F2. now we can obtain the value of mode that is equal to therefore mode is equal to 3.286. next move on to the another problem.
Therefore, the marks distribution of 30 students in a mathematics examination are given in the table. Example 1. Therefore, find the mode of this data and also compare the interpret the mode and mean. Mode on find out ಮಾಡೋಣ. ಆಲ್ರೆಡಿ ಮೀನ್ ನಿಮಗಲೇ ಫೈಂಡ್ ಔಟ್ ಮಾಡಿರೋದು ಗೊತ್ತಿದೆ. Therefore, class interval and number of students. Class interval, number of student means that is frequency. ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ಅದು ಫ್ರೀಕ್ವೆನ್ಸಿ ಆಗಿರುತ್ತೆ. Therefore, class interval is 10 to 25, 25 to 40, 40 to 40, 40 to 55, 55 to 70, 70 to 85, 85 to 100. Therefore, the number of students, that is frequency 2, 3, 7, 6, 6, 6. Therefore, now we can find first which is the highest frequency. Highest frequency is 7. Therefore, the corresponding class interval, that is 40 to 55. Note, observe that table. The maximum students are in class interval 40 to 45. Maximum frequency ಇರ್ತಕ್ಕಂಥ 7. ಅದರ corresponding class interval 40 to 55. Here the model class. ಹಾಗಾದರೆ model class ಯಾವುದಾಯಿತು? 40 to 55 ಆಯಿತು. ಹಾಗಾದರೆ ವಿಚ್ ಇಸ್ ದ ಲೋಯರ್ ಲಿಮಿಟ್? ದಟ್ ಈಸ್ 40. ದಟ್ ಈಸ್ ದ ಎಲ್. ಹಾಗಾದರೆ ಎಲ್ ಈಸ್ ಈಕ್ವಲ್ ಟು ಮಚ್? ದಟ್ ಈಸ್ ಈಕ್ವಲ್ ಟು ದೇರ್ಫೋರ್ ಎಲ್ ಈಸ್ ಈಕ್ವಲ್ ಟು 40. ಗೊತ್ತಾಯ್ತು? ಎಲ್ ಈಸ್ ಈಕ್ವಲ್ ಟು 40. ದೇರ್ಫೋರ್ ಎಚ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಯಾವುದಾದ್ರೂ ಬಂದು ಇದನ್ನೇ ಮಾಡಲ್ ಕ್ಲಾಸಿಂದ ತೊಗೊಂಡಿರ್ತೀವಲ್ಲ ಅದರ ಡಿಫ್ರೆನ್ಸ್ 55 ಮೈನಸ್ 40. 55ರಲ್ಲಿ 40 ಹೋದರೆ 15. ದೇರ್ಫೋರ್ ಹಾಗಾದರೆ ಎಚ್ ಈಸ್ ಈಕ್ವಲ್ ಟು ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ದಟ್ ಈಸ್ ಈಕ್ವಲ್ ಟು ಮಚ್? ದಟ್ ಈಸ್ 15. 15 ಬಂತು. 55ರಲ್ಲಿ 40ನ ಕಳೆದ್ರೆ ಏನು ಮಾಡ್ತಕ್ಕಂಥದ್ದು 15 ಬರುತ್ತೆ. ದಟ್ ಈಸ್ ಕಾಲ್ಡ್ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್. ದೇರ್ಫೋರ್ F1 ಹೈಯೆಸ್ಟ್ ಫ್ರೀಕ್ವೆನ್ಸಿ. ಯಾವುದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆ? F1 7 ಇದೆ. ದಟ್ ಈಸ್ ಕಾಲ್ಡ್ F1. ಅದರ ಮೇಲಿರ್ತಕ್ಕಂಥ ಟರ್ಮು ಹಿಂಗೆ ಆರಿಜೆಂಟಲ್ ಏನು ಮಾಡ್ತಕ್ಕಂಥದ್ದು ಇದನ್ನು ಆರಿಜೆಂಟಲ್ ಇದೆ. ವರ್ಟಿಕಲ್ ಬರ್ಕೊಂಡ್ರೆ 2, 3, 7, 6, 6, 6 ಅಂತ ಕೆಳಗೆ ಬರುತ್ತೆ. ಹಾಗಾದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿನ ಮೇಲಿರ್ತಕ್ಕಂಥ ಟರ್ಮ್ ಯಾವುದು? 3. ದಟ್ ಈಸ್ ಕಾಲ್ಡ್ ಯಾವುದು? ದಟ್ ಈಸ್ F0. ಹಾಗಾದರೆ ಏನು ಮಾಡ್ತಕ್ಕಂಥದ್ದು ಅದು F0 ಆಗಿರುತ್ತೆ. ದೇರ್ಫೋರ್ 3 ಈಸ್ ದ F0. ನಾವು ದೇರ್ಫೋರ್ 6 ಈಸ್ ದ ವಾಟ್? F2. ಹಾಗಾದರೆ 7 ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರ್ತಕ್ಕಂಥ ಮೇಲಿನ ಟರ್ಮು F0 ಆಗಿರುತ್ತೆ. ಅದರ ಕೆಳಗಿರ್ತಕ್ಕಂಥ ಟರ್ಮು F2 ಆಗಿರುತ್ತೆ. ದಟ್ ಈಸ್ 6 ಈಸ್ ದ F2 ಆ್ಯಂಡ್ 3 ಈಸ್ ದ F0. ದೇರ್ಫೋರ್ F1 ಈಸ್ 7. ಮೇನ್ ಐಡೆಂಟಿಫೈ ಮಾಡೋದು F1. F1 ಈಸ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ವಿಚ್ ಈಸ್ ಕಾಲ್ಡ್ ದಟ್ ಈಸ್ F1. ಅಲ್ಲಿ ಮೇಲಿರ್ತಕ್ಕಂಥ ಟರ್ಮು ಫ್ರೀಕ್ವೆನ್ಸಿ, ಅಲ್ಲಿ ಮೇಲಿರ್ತಕ್ಕಂಥ ಫ್ರೀಕ್ವೆನ್ಸಿ ಇದು F0 ಆಗಿರುತ್ತೆ. ಅದರ ಕೆಳಗಿರ್ತಕ್ಕಂಥ ಫ್ರೀಕ್ವೆನ್ಸಿ ಇದು F2 ಆಗಿರುತ್ತೆ. ಹಾಗಾದ್ರೆ ನಾವು ವಿ ಕ್ಯಾನ್ ಫೈಂಡ್ ಆಲ್ ದ ವ್ಯಾಲ್ಯೂಸ್ ಆಫ್ L, F1, F2, F0 and H. Substitute the formula for mode. Therefore, mode is equal to L plus F1 minus F0 divided by 2 into F1 minus F0 minus F2 into H. ಫಾರ್ಮುಲಾ ಮಾತ್ರ ನೀಟಾಗಿ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರೋದು. Therefore, mode is equal to L plus F1 minus F0 divided by 2 into F1 minus F0 minus F2 into H. Therefore, L is 40 plus that is equal to F1 is 7 minus F0 is 3. 7 minus 3 divided by 2 into 7. F1 is 7 minus F0 is 3 minus F2 is 6 minus 6 into H is 15. That is equal to therefore 40 plus 7 minus 3 that is 4. 7 2s are 14 minus 3 minus 6 that is minus 9. 14 minus 9 into 15 that is equal to therefore 40 plus 4 by 14 and 9 ಹೋದರೆ ರಿಮೈನಿಂಗ್ 5 that is 4 by 5 into 15. ಆ 5 ಇಂದ 15 ಡಿವೈಡ್ ಮಾಡಿರಿ. 5 3s are that is equal to 5 3s are 15, 3 4s are 12 that is 40 plus 12. Therefore, the mode of the given data is 40 plus 12 is 52. Therefore, the ಹಾಗಾದರೆ mode of the given data is 52. That is the mode. Move on to the next one problems that is equal to therefore the following data given the information are observed by the lifetime in a 220 electrical components. Therefore lifetime in hours that is equal to 0 to 20, 20 to 40, 40 to 60, 60 to 80, 80 to 100, 100 to 120. This is a class interval.
Our frequency is given 0 to 20 is 10, 20 40 is 35, 40 to 60 is 52, 60 to 80 is 61, and 80 to 100 that is 38, 100 to 120 is 29. Determine the model of the lifetime of the components. Now we can find the model means mode ಅನ್ನು ಏನು ಮಾಡ್ತಕ್ಕಂಥದ್ದು ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಲೈಫ್ ಟೈಮಲ್ಲಿ ಇರ್ತಕ್ಕಂಥ ಮಾಡಲ್ ಎಷ್ಟಿದೆ, ಮೋಡ್ ಅಂತಕ್ಕಂಥದ್ದು ಎಷ್ಟಿದೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡಬೇಕು. ನಾವು ವಿ ಕ್ಯಾನ್ ಅಬ್ಸರ್ವ್ ಇನ್ ಫ್ರೀಕ್ವೆನ್ಸಿ which is the highest frequency, that is 61, that is f1. Then the corresponding class interval, that is 60 to 80, which is the lower limit, that is 60. Therefore maximum frequency, that is 61. It is class interval, that is 60 to 80. Other class interval ಯಾವುದು 60 to 80. ಹಾಗಾದ್ರೆ which is the model class now consider as a 60 to 80, which is the lower limit, that is called 60, that is L is equal to 60. L ಅಂತಕ್ಕಂಥದ್ದು 60 ಆಯಿತು. ಹಾಗಾದರೆ ನಾವು ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಡಿಫರೆನ್ಸ್ ಎಷ್ಟಿದೆ, ಅದ್ರದ್ದಾದ್ರೂ ಒಂದು 80ನಲ್ಲಿ 60 ಹೋದರೆ ಇನ್ನೇನು 20, ದಟ್ ಈಸ್ ಕಾಲ್ಡ್ ಎಚ್ ಗೊತ್ತಾಯಿತು. ಡಿಫರೆನ್ಸ್ ಆಫ್ ದ ಮಾಡಲ್ ಕ್ಲಾಸ್, ಯಾವುದಾದ್ರೂ ಒಂದು ಮಾಡಲ್ ಕ್ಲಾಸಿಂದ ಡಿಫ್ರೆನ್ಸ್ ಮಾಡಿದಾಗ ಹೈಯೆಸ್ಟಲ್ಲಿ ಲೋಯೆಸ್ಟಿನ ಕಳೆದ್ರೆ ದಟ್ ಈಸ್ ಕಾಲ್ಡ್ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಗೊತ್ತಾಗುತ್ತೆ. L is the 60 lower limit of the size of lower limit of the model class. H is the size of the class interval, means difference. F1 is the highest frequency, that is 60. Above the 60, that is called F0. ಅದರಲ್ಲಿ ಮೇಲಿರ್ತಕ್ಕಂಥದ್ದು 52, ಅದು F0 ಆಗಿರುತ್ತೆ. ಹೈಯೆಸ್ಟ್ ಫ್ರೀಕ್ವೆನ್ಸಿನ ಕೆಳಗಿರ್ತಕ್ಕಂಥ ಟರ್ಮ್, ದಟ್ ಈಸ್ F2, ದಟ್ ಈಸ್ 38. ಅಲ್ಲಿ ಮೇಲಿರ್ತಕ್ಕಂಥ ಟರ್ಮು 52 ಅಂತಕ್ಕಂಥದ್ದು F0 ಆಗಿರುತ್ತೆ. ಹೈಯೆಸ್ಟ್ ಫ್ರೀಕ್ವೆನ್ಸಿನ ಕೆಳಗಿರ್ತಕ್ಕಂಥ ಟರ್ಮ್, ದಟ್ ಈಸ್ F2 ಆಗಿರುತ್ತೆ. Now we can substitute the formula for mode, that is equal to, therefore mode is equal to, formula for mode is which one is, that is equal to, therefore L plus F1 minus F0 divided by 2 into F1 minus F0 minus F2 into H. That is equal to, therefore mode is equal to L is 60 plus 6. F1 is 61 minus F0 is 52. 61 minus 52 divided by 2 into 61 minus F0 is 52 minus F2 is 38 into H is 20. That is equal to, therefore 60 plus subtract 61 minus 52, that is 9. Therefore 61 2s, that is 122 minus 52 minus 38, that is minus 90 into 20, that is equal to, therefore 60 plus subtract 122 minus 90, that is equal to 32. 9 by 32 into 20, that is equal to, therefore 60 plus 9 5s ಅಥವಾ 2 ಇಂದ ಏನು ಮಾಡ್ತಕ್ಕಂಥ 2 10s 2 1s 2 6s, that is equal to, therefore again 90 divided by 16 ಇಂದ ಡಿವೈಡ್ ಮಾಡಿದರೆ that is equal to, therefore 5.625. 60 ಪ್ಲಸ್ 5.625, ಹಾಗಾದರೆ 5.625ನ 60 ಜೊತೆಗೆ ಆ್ಯಡ್ ಮಾಡಿದರೆ ದಟ್ ಈಸ್ 65.625. ಹಾಗಾದರೆ therefore the mode of the given data is 65.625. This is called mode of a given data. Therefore the mode of the given data is 65.625. Next move on to the another problem. The following data given the distribution of total monthly household expenditure of 200 families of village. Find the model of the monthly expenditure of families. Also find the mean of the monthly expenditure. In mean find out ಮಾಡೋದೇನಿಲ್ಲ, now we can find only mode, that is equal to, therefore now we can observe in frequency and class interval. Therefore 1000 to 1500, that is 24 families, that is equal to, therefore 1500 to 2000, that is 40. 2000 to 2500, that is 33. 2500 to 3000, that is 28. 3000 to 3500, that is 30. 3500 to 4000, that is 22. 4000 to 4500, that is 16. 4500 to 5000, that is 7. Now we can observe, that is which is the maximum frequency, that is 40, that is called F1.
The which is the highest frequency is 40, that the corresponding class interval that is called 1500 to 2000. This is can be considered as a which one, that is a model class of a class interval 1500 to 2000. This is the what, this is a model class. Which is the lower limit, that is 1500. ಇಲ್ಲಿ ನೋಡಿ ಗೊತ್ತಾಗುತ್ತೆ ಕರೆಕ್ಟಾಗಿ ವರ್ಟಿಕಲಲ್ಲಿ ಕೊಟ್ಟಿರೋದ್ರಿಂದ. That is equal to 1500 to 2000, that is called which is the highest frequency is 400, that the corresponding class interval is 1500 to 2000. The which is the lower limit, that is 1500, that is called L. 1500 is the L. H is difference, ಯಾವುದಾದ್ರೂ ಒಂದು ಅದೇ ಎಷ್ಟು ಬಂದಿರೋದನ್ನೇ ತಗೊಳ್ರಿ. 2000 1500 ಸಬ್ಟ್ರಾಕ್ಟ್ ಮಾಡಿದರೆ 500 ಬರುತ್ತೆ, ದಟ್ ಈಸ್ ಕಾಲ್ಡ್ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್, ದಟ್ ಈಸ್ ಎಚ್. ಎಚ್ ಇಸ್ ಈಕ್ವಲ್ ಟು 500. ಗೊತ್ತಾಯ್ತಾ? ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಎಲ್ಲದೂ ಅಷ್ಟೇ, 1500 1000 ಕಳೆದ್ರು 500 ಎಲ್ಲವೂ ಕೂಡ ಸೇಮ್ ಇರುತ್ತೆ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್. ದೇರ್ ಫಾರ್ F1 ಈಸ್ ಹೈಯೆಸ್ಟ್ ಫ್ರೀಕ್ವೆನ್ಸಿ, ದಟ್ ಈಸ್ ಕಾಲ್ಡ್ F1. ಅದರ ಮೇಲಿರ್ತಕ್ಕಂಥದ್ದು ಯಾವುದಾದ್ರ ಹೈಯೆಸ್ಟ್ ಕ್ಲಾಸ್ ಇಂಟರ್ವಲ್ ಹೈಯೆಸ್ಟ್ ಇರುತ್ತೆ F1 ಇರುತ್ತೆ, ಅದ್ರ ಮೇಲೆ ಬರ್ತಕ್ಕಂಥದ್ದು F0. ಅದರ ಹೈಯೆಸ್ಟಿನ ಕೆಳಗೆ ಬರ್ತಕ್ಕಂಥದ್ದು F2, ದಟ್ ಈಸ್ 40ನ ಮೇಲೆ ಬರ್ತಕ್ಕಂಥದ್ದು ಅದು ಫ್ರೀಕ್ವೆನ್ಸಿ 24, ದಟ್ ಈಸ್ ಕಾಲ್ಡ್ F0. ಆ 40ನ ಕೆಳಗಿರ್ತಕ್ಕಂಥ ಟರ್ಮ್ 33, ದಟ್ ಈಸ್ ಕಾಲ್ಡ್ F2. ಎಲ್ಲ ಪ್ರಾಬ್ಲಮಲ್ಲೂ ಕೂಡ ಸೇಮ್, ಯಾವ್ದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೋ ಅದು F1 ಆಗಿರುತ್ತೆ, ಅದರ ಮೇಲೆ ಬರ್ತಕ್ಕಂಥದ್ದು F0 ಆಗಿರುತ್ತೆ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ, ಅದ್ರ ಕೆಳಗೆ ಬರ್ತಕ್ಕಂಥ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ದಟ್ ಈಸ್ ಕಾಲ್ಡ್ F2 ಆಗಿರುತ್ತೆ. ನಾವು ದೇರ್ ಫಾರ್ ಆಲ್ರೆಡಿ ಎಲ್ಲ ಗೊತ್ತಾಯಿತು, L ಗೊತ್ತಾಯಿತು, H ಗೊತ್ತಾಯಿತು, F1 ಗೊತ್ತಾಯಿತು, F0 ಗೊತ್ತಾಯಿತು, F2 ಗೊತ್ತಾಯಿತು. ನಾವು ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಫಾರ್ಮುಲಾ ಫಾರ್ ಮೋಡ್. ದೇರ್ ಫಾರ್ ಮೋಡ್ ಈಸ್ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 ಇಂಟು F1 ಮೈನಸ್ F0 ಮೈನಸ್ F2 ಇಂಟು H. ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ L ಈಸ್ 1500. ಹಾಗಾದರೆ L ಏನು ಮಾಡ್ತಕ್ಕಂಥದ್ದು 1500 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. 1500 plus F1 is 40 minus F0 is 24 divided by 2 into F1 2 into 40 minus F0 is 24 minus 33 into H is 500, that is equal to therefore 1500 plus 40ನಲ್ಲಿ 24 ಸಬ್ಟ್ರಾಕ್ಟ್ ಮಾಡಿದರೆ 16, remaining 40 2s that is 80, 24 minus 33 that is minus 57 into 500. If subtract 80 minus 57, that is 23, that is equal to 1500 plus 16 divided by 23 into 500, that is equal to, you can simplify, that is equal to 1500. ಇದನ್ನು 500 ಇಂದ 16 ಮಲ್ಟಿಪ್ಲೈ ಮಾಡಿ 23 ಇಂದ ಡಿವೈಡ್ ಮಾಡಿದರೆ ರಿಮೈನಿಂಗ್ 347.83. ಆ್ಯಡ್ 1500 ಪ್ಲಸ್ 347.83, that is equal to therefore 1847.83. This is the mode of the given data. ಒಂದು ನೆನಪಿಟ್ಕೊಳ್ರಿ, ಹಂಗೆ ಹೇಳ್ತೀನಿ ನೋಡಿ. ಇದರಲ್ಲಿ ಯಾವುದೇ ಮೋಡ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತಲ್ಲ ಅದರ ಕ್ಲಾಸ್ ಇಂಟರ್ವಲ್ ಇದೆ ನೋಡ್ರಿ, ಎರಡು ಕ್ಲಾಸ್ ಇಂಟರ್ವಲ್ ಯಾವುದು 1500 ಮತ್ತು ಯಾವುದು 2000, ಇವೆರಡರ ಒಳಗೆ ಬರುತ್ತೆ. ಯಾವುದೇ ನಾವು ಏನು ಮಾಡ್ತಕ್ಕ ಮೋಡ್ ಫೈಂಡ್ ಔಟ್ ಮಾಡಿರಿ ಅಂತ ಕೊಟ್ಟಾಗ ಎನಿ ಪ್ರಾಬ್ಲಮ್ಸ್, ಇದೇ ಪ್ರಾಬ್ಲಮ್ಸ್ ಅಂತಲ್ಲ, ಯಾವುದೇ ಪ್ರಾಬ್ಲಮ್ ತಗೊಂಡ್ರೂ ಕೂಡ ಯಾವುದು ನಾವು ಹೈಯೆಸ್ಟ್ ಫ್ರೀಕ್ವೆನ್ಸಿನ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ಇರುತ್ತೋ ಅವೆರಡರ ಹೈಯೆಸ್ಟ್ ಮತ್ತು ಲೋಯೆಸ್ಟಿನ ಫ್ರೀಕ್ವೆನ್ಸಿ ಇರಲ್ಲ, ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಏನು ಮಾಡ್ತಕ್ಕಂಥದ್ದು ಕ್ಲಾಸ್ ಇಂಟರ್ವಲ್ ಇರುತ್ತಲ್ಲ ಅವೆರಡರ ಮಧ್ಯೆ ಬರ್ತಕ್ಕಂಥದ್ದೇ ದಟ್ ಈಸ್ ಕಾಲ್ಡ್ ಮೋಡು. ಅಲ್ಲೇ ನೀವು ನಮ್ಮ ಸರಿ ಬಂದಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೋದು. ನಾವು ದೇರ್ ಫಾರ್ ಹಾಗಾದರೆ ಮೋಡ್ ಫಾರ್ ದ ಗಿವನ್ ಡಾಟಾ ಈಸ್ 1847.83. ನೋಡಿ ಇದರ ಪ್ರೀವಿಯಸ್ ಪ್ರಾಬ್ಲಮ್ಸನ್ನು ಕೂಡ ತೋರಿಸ್ತೀನಿ. ದಟ್ ಈಸ್ ಈಕ್ವಲ್ ಟು ವಿಚ್ ಇಸ್ ಹೈಯೆಸ್ಟ್ ಫ್ರೀಕ್ವೆನ್ಸಿ, ದಟ್ ಈಸ್ ವಿಚ್ ಒನ್, ದಟ್ ಈಸ್ 61. ದ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ದಟ್ ಈಸ್ 60 to 80. ನೋಡಿ ಅಲ್ಲಿ ಬಂದಿರೋದು 65.65, ಎರಡರ ಮಧ್ಯೆನೇ ಬಂದಿರುತ್ತೆ. 60 ಮತ್ತು 80ನ ಮಧ್ಯಾಹ್ನ ಮಾಡ್ತಕ್ಕಂಥ 65.65. ಅದಕ್ಕಿಂತ ಹಿಂದಿನ ಪ್ರಾಬ್ಲಮ್ ತೋರಿಸ್ತೀನಿ ನೋಡಿ, ಅದು ಕೂಡ ಅಷ್ಟು ಹೈಯೆಸ್ಟ್ ಫ್ರೀಕ್ವೆನ್ಸಿ ವಿಚ್ ಈಸ್ ದಟ್ ಈಸ್ 7, ದಟ್ ಈಸ್ ದ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ದಟ್ ಈಸ್ 40 to 55.
ಹಾಗಾದರೆ ಮೋಡ್ ಬಂದಿರೋದು ನೋಡಿ, ದಟ್ ಈಸ್ 52. ಅವೆರಡರ ಮಧ್ಯೆನೇ ಇರುತ್ತೆ, ಗೊತ್ತಾಯ್ತಾ? ನಾವು ದಟ್ ಈಸ್ ಈಕ್ವಲ್ ಟು ದೇರ್ಫೋರ್ ಇಲ್ಲಿಗೆ ಏನು ಮಾಡ್ತಕ್ಕಂಥದ್ದು, ಈ ಕ್ಲಾಸನ್ನು ಸ್ಟಾಪ್ ಮಾಡೋಣ. ದೇರ್ಫೋರ್ ಥ್ಯಾಂಕ್ ಯು ಫಾರ್ ಆಲ್. ನೆಕ್ಸ್ಟ್ ಕಂಟಿನ್ಯೂ ಫಾರ್ ಇನ್ ನೆಕ್ಸ್ಟ್ ಕ್ಲಾಸ್.